73ನೇ ಗಣ ಉತ್ಸವಕ್ಕೆ ಸಜ್ಜಾಗಿದೆ ಭಾರತ. ದಿಲ್ಲಿ ರಾಜಪಥದಲ್ಲಿ ಭಾರತದ ಸೇನಾ ಶಕ್ತಿ ಮೇಳೈಸಲಿದೆ ಕರ್ನಾಟಕದ ಕಲಾ ವೈಭವ. ನೇ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ಇಡೀ ದೇಶವೇ ಸಜ್ಜಾಗಿದೆ. ರಾಜಪಥದಲ್ಲಿ ಇವತ್ತು ಸೇನಾ ಶಕ್ತಿಯ ಅನಾವರಣವಾಗಲಿದೆ. ಇದೇ ಮೊದಲ ಬಾರಿಗೆ ತಡವಾಗಿ ಕಾರ್ಯಕ್ರಮ ಆರಂಭ ಆಗಲಿದ್ದು, ಇವತ್ತು ರಾಜಪಥದ ಪಥ ಸಂಚಲನ ಬೆಳಗ್ಗೆ 10:30ಕ್ಕೆ ಆರಂಭವಾಗಲಿದೆ. ಇಡೀ ದೇಶವೇ 73ನೇ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ಸಜ್ಜಾಗಲಿದೆ. ಈಗಾಗಲೇ ರಾಜಪಥದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. 10:30ಕ್ಕೆ ಪಥ ಸಂಚಲನ ಆರಂಭ ಆಗಲಿದ್ದು, ರಾಜಪಥದಿಂದ ರಾಷ್ಟ್ರೀಯ ಕ್ರೀಡಾಂಗಣದವರೆಗೆ ಪರೇಡ್ ನಡೆಯಲಿದೆ. ಪರೇಡ್ನಲ್ಲಿ ಒಟ್ಟು 21 ಸ್ತಬ್ಧ ಚಿತ್ರಗಳು ಪ್ರದರ್ಶನಗೊಳ್ಳಲಿದೆ. 12 ರಾಜ್ಯಗಳ ಹಾಗೂ 9 ಇಲಾಖೆಗಳ ಸ್ತಬ್ಧ ಚಿತ್ರ ಪ್ರದರ್ಶನಗೊಳ್ಳಲಿದೆ. ಪರೇಡ್ನಲ್ಲಿ ಸಶಸ್ತ್ರ ಪಡೆಗಳ ಬಲಾಬಲವೂ ಕೂಡ ಪ್ರದರ್ಶನಗೊಳ್ಳಲಿದೆ. ಜೊತೆಗೆ ಭೂಸೇನೆಯ 6, ನೌಕಾಪಡೆ, ವಾಯುಪಡೆಯ ತಲಾ 1 ತುಕಡಿಗಳು ಪಾಲ್ಗೊಳ್ಳಲಿವೆ. ಇನ್ನು 4 ಕೇಂದ್ರ ಸಶಸ್ತ್ರ ಪಡೆಗಳು, 2 ಎನ್ಸಿಸಿ ಪದಾತಿ ದಳಗಳು, ವಿವಿಧ ದಶಕಗಳಲ್ಲಿ ಧರಿಸಿರುವ ಸಮವಸ್ತ್ರಗಳ ಪ್ರದರ್ಶನವೂ ನಡೆಯಲಿದೆ. ವಿವಿಧ ಕಾಲದಲ್ಲಿ ಬಳಸಲಾಗಿರುವ ಆಯುಧಗಳ ಮೆರವಣಿಗೆಯೂ ಕೂಡ ನಡೆಯಲಿದೆ. 4 ಕೇಂದ್ರ ಸಶಸ್ತ್ರ ಪಡೆಗಳು, 2 ಎನ್ಸಿಸಿ ಪದಾತಿ ದಳಗಳು, ವಿವಿಧ ದಶಕಗಳಲ್ಲಿ ಧರಿಸಿರುವಂತಹ ಸಮವಸ್ತ್ರಗಳ ಪ್ರದರ್ಶನ ಇವತ್ತು ನಡೆಯಲಿದೆ. ಬಹಳ ವಿಶೇಷವಾದಂತಹ ಒಂದು ಆಚರಣೆಯನ್ನ ಇವತ್ತು ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಇಷ್ಟು ವರ್ಷಗಳ ಕಾಲ ತೆಗೆದುಕೊಂಡಂತಹ ಮಾಡಿದಂತಹ ಆಯುಧಗಳ ಮೆರವಣಿಗೆ ಕೂಡ ನಡೆಯಲಿದೆ. ಇನ್ನು ಕಾರ್ಯಕ್ರಮ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಬೆಳಗ್ಗೆ 10:05 ಸರಿಯಾಗಿ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಹುತಾತ್ಮ ಯೋಧರಿಗೆ ಪ್ರಧಾನಿ ನಮನವನ್ನ ಸಲ್ಲಿಸುತ್ತಾರೆ. ಬೆಳಗ್ಗೆ 10:15ಕ್ಕೆ ರಾಜಪಥಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಾರೆ. ಬೆಳಗ್ಗೆ 10:18ಕ್ಕೆ ರಾಜಪಥಕ್ಕೆ ಉಪರಾಷ್ಟ್ರಪತಿ ಆಗಮಿಸುತ್ತಾರೆ. ಬೆಳಗ್ಗೆ 10:21ಕ್ಕೆ ರಾಜಪಥಕ್ಕೆ ರಾಷ್ಟ್ರಪತಿಯವರು ಆಗಮಿಸುತ್ತಾರೆ. 10:26ಕ್ಕೆ ಧ್ವಜಾರೋಹಣ ಮತ್ತು ರಾಷ್ಟ್ರಗೀತೆ ಮೊಳಗಲಿದೆ. ಬೆಳಗ್ಗೆ 10:28ಕ್ಕೆ ಜಮ್ಮು ಕಾಶ್ಮೀರದ ಎಎಸ್ಐ ಬಾಬು ರಾಮ್ಗೆ ಮರಣೋತ್ತರ ಅಶೋಕ ಚಕ್ರ ಪ್ರದಾನ ಮಾಡಲಾಗುತ್ತೆ. 10:30ಕ್ಕೆ 3 ಸೇನೆಗಳ ಶಕ್ತಿ ಪ್ರದರ್ಶನ ಆಗಲಿದ್ದು, 11:44ಕ್ಕೆ ರಾಜಪಥದಲ್ಲಿ ಮೆರವಣಿಗೆ ನಡೆಯಲಿದ್ದು ಮುಕ್ತಾಯವಾಗಲಿದೆ. ಹಾಗಾದ್ರೆ ಪರೇಡ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಪರೇಡ್ 73ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಇಡೀ ದೇಶವೇ ಸಜ್ಜಾಗ್ತಾ ಇರುವ ಈ ಸಂದರ್ಭದಲ್ಲಿ ರಾಜಪಥದಲ್ಲಿ ಇವತ್ತು ಸೇನಾ ಶಕ್ತಿಯ ಅನಾವರಣವಾಗಲಿದೆ. ಪರೇಡ್ನಲ್ಲಿ ಒಟ್ಟು 21 ಸ್ತಬ್ಧ ಚಿತ್ರಗಳು ಪ್ರದರ್ಶನಗೊಳ್ಳಲಿದ್ದು, 12 ರಾಜ್ಯಗಳ 9 ಇಲಾಖೆಗಳ ಸ್ತಬ್ಧ ಚಿತ್ರ ಪ್ರದರ್ಶನಗೊಳ್ಳಲಿದೆ. ಪರೇಡ್ನಲ್ಲಿ ಸಶಸ್ತ್ರ ಪಡೆಗಳ ಬಲಾಬಲವೂ ಪ್ರದರ್ಶನಗೊಳ್ಳಲಿದ್ದು, ಭೂಸೇನೆಯ 6, ನೌಕಾಪಡೆ, ವಾಯುಪಡೆಯ ತಲಾ 1 ತುಕಡಿ, 4 ಕೇಂದ್ರ ಸಶಸ್ತ್ರ ಪಡೆಗಳು, 2 ಎನ್ಸಿಸಿ ಪದಾತಿ ದಳಗಳು, ವಿವಿಧ ದಶಕಗಳಲ್ಲಿ ಧರಿಸಿರುವ ಸಮವಸ್ತ್ರಗಳ ಪ್ರದರ್ಶನ ನಡೆಯುತ್ತೆ. ಇನ್ನು ಪರೇಡ್ ಯಾವ ರೀತಿಯಾಗಿರುತ್ತೆ ನೋಡೋಣ. ವಿವಿಧ ಕಾಲದಲ್ಲಿ ಬಳಸಿದಂತಹ ಸಶಸ್ತ್ರಗಳು ಅಂದ್ರೆ ಆಯುಧಗಳ ಮೆರವಣಿಗೆ ನಡೆಯುತ್ತೆ. 1950ರ ರಜಪೂತ್ ರೆಜಿಮೆಂಟ್ನ ಏಕರೂಪದ 303 ರೈಫಲ್ಗಳು, 1960ರ ಯೂನಿಫಾರ್ಮ್ ಪ್ರದರ್ಶನ ಆಗಲಿದೆ. 303 ರೈಫಲ್ನೊಂದಿಗೆ ಅಸ್ಸಾಂ ರೆಜಿಮೆಂಟ್ ಸ್ಕ್ವಾಡ್, 1970ರ ಸಮವಸ್ತ್ರವೂ ಪ್ರದರ್ಶನಗೊಳ್ಳಲಿದೆ. ಇನ್ನು 7.62 mm ಸ್ವಯಂ ಲೋಡಿಂಗ್ ರೈಫಲ್, ಸಿಖ್ ಪದಾತಿ ದಳ, ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಪ್ರದರ್ಶನ, 6ನೇ ಸ್ಕ್ವಾಡ್ ಪ್ಯಾರಾಚೂಟ್ ರೆಜಿಮೆಂಟ್ ಶಕ್ತಿ ಪ್ರದರ್ಶನ, ಹೊಸ ಯುದ್ಧದ ಸಮವಸ್ತ್ರದೊಂದಿಗೆ ಟಾವರ್ ರೈಫಲ್ ಪ್ರದರ್ಶನ, ಆರ್ಮರ್ ಕಾಲಂನಲ್ಲಿರುವ ಹಳೆ ಟ್ಯಾಂಕ್ಗಳು, 1965, 1971ರ ಯುದ್ಧಗಳ ಸೆಂಚೂರಿಯನ್ ಟ್ಯಾಂಕ್, ಅರ್ಜುನ ಟ್ಯಾಂಕ್ ಮತ್ತು ಮುಖ್ಯ ಯುದ್ಧ ಟ್ಯಾಂಕ್, ಯಾಂತ್ರೀಕೃತ ಪದಾತಿ ದಳದ ಪರೇಡ್, ವಾಯು ರಕ್ಷಣಾ ವಿಂಟೇಜ್ಗಳು ಅನಾವರಣಗೊಳ್ಳಲಿದೆ. ಇನ್ನು ಪರೇಡ್ನಲ್ಲಿ ಮೊಳಗಲಿದೆ 27 ಬ್ಯಾಂಡ್ಗಳು, 22 ಸಶಸ್ತ್ರ ಪಡೆಗಳ ಬ್ಯಾಂಡ್ಗಳಿಂದ ಪ್ರದರ್ಶನ ಆಗಲಿದ್ದು, 2 ಮೋಟಾರ್ ಸೈಕಲ್ಗಳ ಪ್ರದರ್ಶನವೂ ನಡೆಯಲಿದೆ. ಬಿಎಸ್ಎಫ್ನ ಮುಖ್ಯ ಮಹಿಳಾ ತಂಡದ ಪಥ ಸಂಚಲನ ನಡೆಯುತ್ತೆ. 75 ವಿಮಾನಗಳಿಂದ ವೈಮಾನಿಕ ಪ್ರದರ್ಶನವೂ ಇರಲಿದೆ.
5 ರಫೇಲ್ ವಿಮಾನಗಳಿಂದ ವೈಮಾನಿಕ ಪ್ರದರ್ಶನ, ನಾರ್ತ್ ಸೌತ್ ಬ್ಲಾಕ್ ಅಲ್ಲಿ ಲೇಸರ್ ಪ್ರೊಜೆಕ್ಷನ್, ಮ್ಯಾಪಿಂಗ್, 1000 ಡ್ರೋನ್ಗಳು ಕೂಡ ಇರಲಿದೆ. ಇನ್ನು ದೆಹಲಿಯ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಮತ್ತಷ್ಟು ಮೆರುಗನ್ನ ತುಂಬಲಿದೆ. ಕರುನಾಡ ಕಲೆ ಜಾಗತಿಕ ಮಾನ್ಯ ಗಳಿಸಿದ ಕರಕುಶಲ ವಸ್ತುಗಳ ಚಿತ್ರಣ ರಾಜ್ಯೋತ್ಸವದ ಪರೇಡ್ನಲ್ಲಿ ಅನಾವರಣಗೊಳ್ಳಲಿದೆ. ದಕ್ಷಿಣ ಭಾರತದಿಂದ ಆಯ್ಕೆಯಾದಂತಹ ಏಕೈಕ ಸ್ತಬ್ಧ ಚಿತ್ರ ಅದು ನಮ್ಮ ಕರ್ನಾಟಕದ್ದು. 16 ಕರಕುಶಲ ಉತ್ಪನ್ನಗಳ ಅನಾವರಣದ ಸ್ತಬ್ಧ ಚಿತ್ರವನ್ನ ಶಶಿಧರ್ ಅಡಪ ಅವರ ಕೈಚಳಕದಲ್ಲಿ ಅರಳಿದೆ. ಸ್ತಬ್ಧ ಚಿತ್ರದೊಂದಿಗೆ ಯಕ್ಷಗಾನದ ನಡಿಗೆಯೂ ಸಾಗಲಿದೆ. ಬೆಂಗಳೂರಿನ ಅದಿತಿ ಉರಾಳ್ ನೇತೃತ್ವದಲ್ಲಿ 12 ಕಲಾವಿದರು ಹೆಜ್ಜೆ ಹಾಕಲಿದ್ದಾರೆ. ಸತತವಾಗಿ ಇದು 13ನೇ ವರ್ಷ ನಾವು ಇಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ದಕ್ಷಿಣ ಭಾರತದಿಂದ ಆಯ್ಕೆಯಾಗುವಂಥದ್ದು ಏಕೈಕ ರಾಜ್ಯ ಕರ್ನಾಟಕ ಆಗಿದೆ ಈ ಬಾರಿ ವಿಶೇಷ ಅಂತಂದ್ರೆ ಕರ್ನಾಟಕ ಪಾರಂಪರಿಕ ಕರಕುಶಲ ವಸ್ತುಗಳ ತೊಟ್ಟಿಲು ಎಂಬ ವಿಷಯಾಧಾರಿತ ವಿಚಾರ ನಮ್ಮ ಈ ರಾಜ್ಯೋತ್ಸವ ಸ್ತಬ್ಧ ಚಿತ್ರದ ವಿಷಯ ಆಗಿದೆ. ಇದು ಮಹಿಳಾ ಆರ್ಥಿಕ ಸಬಲೀಕರಣದ ಪರಿಕಲ್ಪನೆ ಏನು ಕನ್ಸ್ಕೊಂಡಿದ್ರು ಅದನ್ನ ಇಡೀ ದೇಶಕ್ಕೆ ಆತ್ಮನಿರ್ಭರ್ ಭಾರತ ಸಂದರ್ಭದಲ್ಲಿ ನಾವು ಪರಿಚಯ ಮಾಡುವಂಥ ಸಣ್ಣ ಪ್ರಯತ್ನನ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಸರ್ಕಾರದ ಪರವಾಗಿ ಮಾಡ್ತಾ ಇದೆ. ಕರ್ನಾಟಕದ ಸ್ತಬ್ಧ ಚಿತ್ರಗಳ ಬಗ್ಗೆ ಕಲಾವಿದ ಶಶಿಧರ್ ಅಡಪ ಮಾತಾಡಿದ್ದಾರೆ. ಅವರೊಟ್ಟಿಗೆ ನಮ್ಮ ರಿಪೋರ್ಟರ್ ಧರಣೇಶ್ ಬೂಕನ್ಕೆರೆ ಮಾಡಿರುವಂತಹ ವಾಕ್ಥ್ರೂ ನೋಡೋಣ. ರಾಜಪಥದಲ್ಲಿ ದೇಶದ ಕಲೆ, ಸಂಸ್ಕೃತಿ, ವೈಭವ, ಪರಂಪರೆಯನ್ನ ಬಿಂಬಿಸುವಂತಹ ಸ್ತಬ್ಧ ಚಿತ್ರಗಳನ್ನ ಪ್ರದರ್ಶನ ಮಾಡಲಾಗುತ್ತೆ. ಅದೇ ರೀತಿ ನಮ್ಮ ಸೇನಾ ಸಾಮರ್ಥ್ಯವನ್ನ ಬಿಂಬಿಸಲಾಗುತ್ತೆ. ಈ ಬಾರಿ ಕೂಡ ಕರ್ನಾಟಕದಿಂದ ಸ್ತಬ್ಧ ಚಿತ್ರವನ್ನ ಪ್ರಸ್ತುತಪಡಿಸಲಾಗ್ತಾ ಇದೆ. ಈ ಒಂದು ಸ್ತಬ್ಧ ಚಿತ್ರವನ್ನ ವಿನ್ಯಾಸಗೊಳಿಸಿರೋರು ಕಲಾವಿದ ಶಶಿಧರ್ ಅಡಪ ಅವರು. ಸೊ ಅವರಿಂದನೇ, ಯಾಕೆಂದ್ರೆ ಈ ಒಂದು ಸ್ತಬ್ಧ ಚಿತ್ರ ಹೇಗೆ ರೂಪುಗೊಳ್ತು, ಇದ್ರ ಪರಿಕಲ್ಪನೆ ಏನು ಅನ್ನುವಂತಹ ವಿವರಣೆಯನ್ನ ನಾವು ಅವರಿಂದನೇ ಪಡ್ಕೊಳ್ಳೋಣ. ಕಲಾವಿದ ಶಶಿಧರ್ ಅಡಪ ಅವರೀಗ ನಮ್ಮ ಜೊತೆ ಇದ್ದಾರೆ. ಅಡಪ ಅವರ ಈಗ ಸಾಮಾನ್ಯ ಪ್ರತಿ ಬಾರಿ ಏನೋ ಅಂದ್ರೆ ಪಾರ್ಟ್ ಬೈ ಪಾರ್ಟ್ ಸ್ತಬ್ಧ ಚಿತ್ರಗಳಿರ್ತವೆ. ಫಾರ್ ಎಕ್ಸಾಂಪಲ್, ನನಗೆ ಈ ಪಾರ್ಟ್ ಅನ್ನ ಮೊದಲ ಈ ಭಾಗವನ್ನು ವರ್ಣಿಸಿ. ಒಂದು ಇಲ್ಲಿ ಮುಖ್ಯವಾಗಿ ಮುಂಭಾಗದಲ್ಲಿ ಮೇಲೆ ಒಂದು ಆನೆ ಇದೆ. ಇದು ಮೈಸೂರಿನ ಬೀಟೆ ಮರದ ಕೆತ್ತನೆ ಕೆಲಸ. ಜೊತೆಗೆ ಇದ್ರ ಜೊತೆ ದಂತದ ಇನ್ಲೇ ವರ್ಕ್ ಅನ್ನು ಕೂಡ ಸೇರಿಸಿಕೊಂಡಿದ್ದಾರೆ. ಇದು ಆನೆ. ಆಮೇಲೆ ಇಲ್ಲಿ ಯಕ್ಷಗಾನ ಬೊಂಬೆಗಳಿದೆ. ಇದು ಈ ಪ್ರಕಾರ ಒಂದು ಮಾತ್ರ ಈಗ ಉಳ್ಕೊಂಡಿರೋದು, ಅದನ್ನು ಕೂಡ ಇಲ್ಲಿ ಸೇರಿಸಿಕೊಂಡಿದ್ದೀವಿ. ಕರ್ನಾಟಕದಲ್ಲಿ ಮಾತ್ರ ಇದನ್ನು ಸಾಧ್ಯ ಆಗೋದು. ಯಾಕಂದ್ರೆ ಆ ಲೋಹ ಮತ್ತು ಅಲ್ಲಿನ ಮಣ್ಣಿನ ಲಕ್ಷಣೆಯಿಂದ ಈ ರೀತಿಯ ಕಲಾಕೃತಿಯನ್ನು ಮಾಡಕ್ಕಾಗುತ್ತೆ. ಇದು ಲೋಹದ ಜೊತೆ ಬೆಳ್ಳಿಯ ಇದನ್ನ ಸೇರಿಸಿ ಮಾಡುವಂತ ಕಲಾಕೃತಿ. ವಿಶಿಷ್ಟವಾಗಿ ಕರ್ನಾಟಕದಲ್ಲೇ ಇದು ಸಿದ್ಧವಾಗುವಂಥದ್ದು. ನಾಗಮಂಗಲದಲ್ಲಿ ಆಗುವಂತಹ ಲೋಹದ ಕೆಲಸಗಳು, ದಕ್ಷಿಣ ಕನ್ನಡದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಆಗುವಂಥದ್ದು, ಅದನ್ನು ಬಿಂಬಿಸುವ ಮುಖವಾಡ ಒಂದಿಲ್ಲಿದೆ. ಚನ್ನಪಟ್ಟಣದ ಬೊಂಬೆಗಳನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಅಲ್ಲಿ ಮೇಲ್ಭಾಗದಲ್ಲಿ ಕಿನ್ನಾಳದ ಕಲೆ ಇದೆ. ಕಿನ್ನಾಳ ಅಂತ ಹೇಳಿದ್ರೆ ವಿಜಯನಗರ ಕಾಲದಿಂದಲೂ ಪ್ರಚಲಿತವಿದ್ದ ಕಲಾ ಪ್ರಕಾರ ಅದು. ಅದರಲ್ಲಿ ಆಂಜನೇಯ, ಗರುಡ ಇತ್ಯಾದಿ ವಿಗ್ರಹಗಳು ಬಹಳ ಚೆನ್ನಾಗಿ ಮಾಡ್ತಾರೆ. ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಅದರ ಹಿಂಭಾಗದಲ್ಲಿರೋದು ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರ ವಿಗ್ರಹ. ಇಲ್ಲಿ ಇರೋದು ಮರದ ಕೆತ್ತನೆ ಕೆಲಸ. ಸಾಗರ ಮತ್ತು ಉಳಿದ ಜಾಗದಲ್ಲಿ ನಡೆಯುವಂತ ಗಂಧ ಮತ್ತು ಬೇರೆ ಬೇರೆ ಮರಗಳ ಕೆತ್ತನೆ ಕೆಲಸವನ್ನು ರೆಪ್ರೆಸೆಂಟ್ ಮಾಡುವಂತ ಕೃಷ್ಣನ ವಿಗ್ರಹವನ್ನು ಇಟ್ಟಿದ್ದೀವಿ. ಕರ್ನಾಟಕದ ಮಣ್ಣಿನ ಕುಸರಿ ಕಲೆ ಕೂಡ ಅಷ್ಟೇ ಪ್ರಚಲಿತವಾಗಿದೆ. ಅದನ್ನು ರೆಪ್ರೆಸೆಂಟ್ ಮಾಡುವಂತಹ ಮಣ್ಣಿನ ವಿಗ್ರಹಗಳಿದೆ. ಆಮೇಲೆ ನಮ್ಮಲ್ಲಿರುವ 4 ಬಟ್ಟೆ ಪ್ರಕಾರಗಳು ಕೂಡ ಜಿಎ ಟ್ಯಾಗ್ ಅನ್ನು ಹೊಂದಿದೆ. ಸೊ ಈಗ ಒಟ್ಟು ಎಷ್ಟು ಪ್ರಕಾರಗಳಿದಾವೆ ಇಲ್ಲಿ ಶಶಿಧರ್ ಅಡಪ? 16 ಇದೆ. 16. ಮತ್ತೆ ಅಂದ್ರೆ ಈ ಬಾರಿ ಆಕ್ಚುಲಿ ಕರ್ನಾಟಕ ಈಗ ಕಳೆದ ಒಂದು 2-3 ವರ್ಷಗಳಲ್ಲಿ ಒಳ್ಳೊಳ್ಳೆ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ. ಈ ಬಾರಿ ನಿಮ್ಗೆ ಅನ್ಸುತ್ತಾ ನಮ್ಮ ಸ್ತಬ್ಧ ಚಿತ್ರಕ್ಕೆ ಬಹುಮಾನ ಲಭಿಸುತ್ತೆ ಅಂತ? ಸಿಕ್ಕಿದ್ರೆ ಖುಷಿ. ಇವಿಷ್ಟು ಕಲಾವಿದ ಶಶಿಧರ್ ಅಡಪ ಅವರಂತ ಮಾತುಗಳು. ಧರಣೇಶ್ ಬೂಕನ್ಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗಾಗಲೇ 10:30ಕ್ಕೆ ಇವತ್ತು ಆರಂಭ ಆಗೋದು ಪಥಸಂಚಲನ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಕರ್ನಾಟಕದ ಸ್ತಬ್ಧ ಚಿತ್ರ ಕೂಡ ಇನ್ನಷ್ಟು ಮೆರುಗನ್ನ ತುಂಬಲಿದೆ. ಸೊ ಒಟ್ಟಾರೆಯಾಗಿ ಸಂಪೂರ್ಣವಾದಂತಹ ಇವತ್ತಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ?
ನಮಿತಾ, ಈ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ದೆಹಲಿಯ ಗಣರಾಜ್ಯೋತ್ಸವದ ಈ ಪಥಸಂಚಲನದಲ್ಲಿ ದೇಶದ ಸಂಸ್ಕೃತಿ, ಕಲೆ, ಪರಂಪರೆ, ಜನಜೀವನ ಮತ್ತು ಭಾರತದ ವಿವಿಧ ಭಾಗಗಳಲ್ಲಿ ಇರುವಂತಹ ವೈವಿಧ್ಯತೆ ಇವೆಲ್ಲವನ್ನ ಕೂಡ ಬಿಂಬಿಸೋದು ಇಲ್ಲಿವರೆಗೂ ನಡ್ಕೊಂಡು ಬಂದಿರುವಂತಹ ರೂಢಿ. ಅದೇ ರೀತಿ ಭಾರತದ ಸೇನಾ ಸಾಮರ್ಥ್ಯವನ್ನ ಕೂಡ ಇಲ್ಲಿ ಬಿಂಬಿಸಲಾಗುತ್ತೆ. ಸೊ ಈ ವರ್ಷವೂ ಕೂಡ ಅವೆಲ್ಲವೂ ಆಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ಒಟ್ಟು 21 ಸ್ತಬ್ಧ ಚಿತ್ರಗಳನ್ನ ಪ್ರದರ್ಶನ ಮಾಡಲಾಗ್ತದೆ. 21ರ ಪೈಕಿ 12 ವಿವಿಧ ರಾಜ್ಯಗಳಿಂದ ಬಂದಿದ್ದಾವೆ. 9 ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳು ರೂಪಿಸಿರುವಂತಹ ಸ್ತಬ್ಧ ಚಿತ್ರಗಳು. ಇದಲ್ಲದೆ ಈ ಭಾರತದ ಸೇನಾ ಸಾಮರ್ಥ್ಯದ ಬಗ್ಗೆ ನಾನು ಹೇಳ್ತಾ ಇದ್ದಲ್ಲ, ಈಗ ಫಾರ್ ಎಕ್ಸಾಂಪಲ್ ಈ ಸಲ ಒಂದು ಸೇನಾ ತುಕಡಿಗಳು, ನಮ್ಮ ಭೂಸೇನೆ 6 ತುಕಡಿಗಳು, ವಾಯುಸೇನೆ ಮತ್ತು ಜಲಸೇನೆಯ 2 ತುಕಡಿಗಳು. ಸೊ ಅವರ ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶನವನ್ನ ಮಾಡ್ತವೆ. ಅದಲ್ಲದೆ ಈಗ ವಿವಿಧ ಸಂದರ್ಭಗಳಲ್ಲಿ, ಅಂದ್ರೆ ಮೊದಲ ಯುದ್ಧದಲ್ಲಿ, ಅನಂತರದ ಯುದ್ಧಗಳಲ್ಲಿ, ಸ್ವತಂತ್ರ ಸಂಗ್ರಾಮಗಳಲ್ಲಿ, ಅದಾದ್ಮೇಲೆ ಪಾಕಿಸ್ತಾನ ಜೊತೆಗೆ ಮತ್ತು ಚೀನಾ ಜೊತೆಗೆ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಭಾರತೀಯ ಸೇನೆಯ ಸಮವಸ್ತ್ರ ಹೇಗಿತ್ತು ಮತ್ತು ಆಗ ಭಾರತೀಯ ಸೇನೆ ಯಾವ ಆಯುಧಗಳನ್ನ ಬಳಸಿದ್ವು ಅನ್ನುವಂತಹ, ಅಂದ್ರೆ ವಿವಿಧ ಸಂದರ್ಭಗಳಲ್ಲಿ ಬಳಸಿದಂತಹ ಸಮವಸ್ತ್ರಗಳು ಮತ್ತು ಆಯುಧಗಳ ಪ್ರದರ್ಶನ ಆಗುತ್ತೆ. ಅದು ಕೂಡ ಈ ಬಾರಿಯ ಒಂದು ವಿಶೇಷ. ಸೊ ಅದಲ್ಲದೆ ಈಗ ಹೊಸದಾಗಿ ಸೇನೆ ಸೇರಿರುವಂತಹ ಅತ್ಯಾಧುನಿಕ ಯುದ್ಧ ತಂತ್ರಗಳು, ಯುದ್ಧ ಸಾಮಗ್ರಿಗಳು. ಫಾರ್ ಎಕ್ಸಾಂಪಲ್, ಈ ಬಾರಿ 75 ವಿಮಾನಗಳು, ಯಾಕೆಂದ್ರೆ ಈಗ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಆದಂತಹ ಹಿನ್ನೆಲೆಯಲ್ಲಿ ಎಲ್ಲೆಡೆ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಗಣರಾಜ್ಯೋತ್ಸವವನ್ನು ಕೂಡ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲೇ ಆಚರಣೆ ಮಾಡಲಾಗ್ತಿದೆ. ಫಾರ್ ಎಕ್ಸಾಂಪಲ್, ಈ ಬಾರಿಯ ಸ್ತಬ್ಧ ಚಿತ್ರಗಳ ಒಂದು ಪರಿಕಲ್ಪನೆಯೇ ಅಮೃತ ಮಹೋತ್ಸವದ ಪರಿಕಲ್ಪನೆ. ಈಗ ಕರ್ನಾಟಕದ ಆಕ್ಚುಲಿ ನಾನು ವಿಮಾನಗಳ ಬಗ್ಗೆ ಹೇಳ್ತಿದ್ದೆ, ಮತ್ತೆ ಹೇಳ್ತೀನಿ. ಈಗ ಕರ್ನಾಟಕದ ಸ್ತಬ್ಧ ಚಿತ್ರವೂ ಕೂಡ ಅಮೃತ ಮಹೋತ್ಸವದ ಕಲ್ಪನೆಯಲ್ಲಿ ಸ್ವತಂತ್ರ ಸಂಗ್ರಾಮಕ್ಕೆ ಕರ್ನಾಟಕದ ಕಲೆ, ಸಂಸ್ಕೃತಿ ಇವುಗಳ ಕೊಡುಗೆ ಏನು ಅಂತ. ಸೊ ಈಗ ವಿಮಾನಗಳ ವಿಷಯಕ್ಕೆ ಬರೋದಾದ್ರೆ 75 ವರ್ಷ ಸ್ವತಂತ್ರ ಬಂದ 75 ವರ್ಷ ಹಿನ್ನೆಲೆಯಲ್ಲಿ 75 ವಿಮಾನಗಳು ಈ ಬಾರಿ ವೈಮಾನಿಕ ಪ್ರದರ್ಶನವನ್ನ ಮಾಡ್ತವೆ. ಆ ಪೈಕಿ ಹೊಸದಾಗಿ ಭಾರತೀಯ ಸೇನೆಗೆ ಸೇರಿರುವಂತಹ ರಫೇಲ್ ಯುದ್ಧ ವಿಮಾನಗಳು ಕೂಡ ವೈಮಾನಿಕ ಪ್ರದರ್ಶನವನ್ನ ನೀಡ್ತವೆ. ಸೊ ಹೀಗೆ ಈ ತರದ ವಿಶಿಷ್ಟತೆಗಳನ್ನ ಈ ಬಾರಿಯ ಗಣತಂತ್ರದ ದೆಹಲಿಯಲ್ಲಿ ನಡೆಯುವಂತಹ ಪರೇಡ್ ಒಳಗೊಂಡಿದೆ. ಮತ್ತೆ ಈಗ ಈ ಪರೇಡ್ನಲ್ಲಿ ಪ್ರತಿ ವರ್ಷ ನಾವು ಕಾಣುತ್ತಿರೋ ರೀತಿ ಈ ಸಲ ಕೂಡ ಬ್ಯಾಂಡ್ಗಳು, ಯಾಕೆಂದ್ರೆ ಅದೊಂಥರ ಆ ಒಂದು ಪರೇಡ್ಗೆ ಬ್ಯಾಂಡ್ಗಳು ಇನ್ನೊಂದು ರೀತಿಯ ಮೆರುಗನ್ನು ನೀಡ್ತವೆ. ಆ ಥರದ ಒಂದು ಸಂಗೀತ ಸಂಯೋಜನೆ, ಶಿಸ್ತು, ಆಕರ್ಷಕವಾದಂತಹ ನಡಿಗೆ ಇವೆಲ್ಲವೂ ಕೂಡ ವಿಶೇಷ ಆಕರ್ಷಣೆಯನ್ನ ಮಾಡ್ತವೆ. ಎಂಥವ್ರನ್ನು ಕೂಡ ಆ ಕಡೆ ತನ್ನತ್ತ ಸೆಳೆಯುತ್ತೆ. ಸೊ ಈಗಲೂ ಕೂಡ ಒಟ್ಟು 25 ಬ್ಯಾಂಡ್ಗಳು ಈ ಬಾರಿಯ ರಾಜ್ಯೋತ್ಸವದ ರಂಗನ್ನ ಅಥವಾ ಪರೇಡ್ನ ಮೆರುಗನ್ನ ಹೆಚ್ಚಿಸ್ತವೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿವೆ. ಅಫ್ಕೋರ್ಸ್ ಈ ಸಲ ಏನಾಗ್ತಿದೆ ಅಂತಂದ್ರೆ, ದೆಹಲಿಯಲ್ಲಿ ಚಳಿ ಇರುವ ಕಾರಣಕ್ಕೆ ಮತ್ತು ಕರೋನಾ ಕಾರಣಕ್ಕೆ ಜನಗಳನ್ನ ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡ್ತಿದೆ. ಇಷ್ಟು ದಿನ ಕೊಡ್ತಿದ್ದಂತೆ ಎಲ್ಲರಿಗೂ ಕೂಡ ಅಂದ್ರೆ ಫಸ್ಟಿಗೆ 4,000ಕ್ಕೂ ಹೆಚ್ಚು ಜನಕ್ಕೆ ಅವಕಾಶವನ್ನ ಕೊಡ್ಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಅದನ್ನ ರಿಸ್ಟ್ರಿಕ್ಟ್ ಮಾಡಲಾಗಿದೆ. ಮತ್ತೆ ಅರ್ಧ ಗಂಟೆ ತಡವಾಗಿ ಕೂಡ ಆರಂಭ ಆಗ್ತಿದೆ. ನಮಿತಾ, ಓಕೆ, ಥ್ಯಾಂಕ್ ಯು ಧರ್ಣೇಶ್ ಡೀಟೇಲ್ಸ್ಗೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ಅನ್ನೋದನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಗಣ ಸಂಭ್ರಮ ಮೇಳೈಸಿದೆ. ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣವನ್ನ ಮಾಡಲಿದ್ದಾರೆ ರಾಜ್ಯಪಾಲರು. ನಾಡಿನ ಜನತೆಯನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡಲಿದ್ದಾರೆ. ಕೊರೋನಾ ಕಾರಣಕ್ಕೆ ಸೀಮಿತ ಜನರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ. 200 ಜನರಿಗೆ ಮಾತ್ರ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದ್ದು, ಮಾಸ್ಕ್ ಅಂತರ ಪಾಲನೆ ಮಾಡುವುದು ಕಡ್ಡಾಯ ಇದೆ. ಇನ್ನು ಈ ಬಾರಿ ಸಾರ್ವಜನಿಕರ ಪ್ರವೇಶಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುವುದಿಲ್ಲ. ಮಾಣಿಕ್ ಷಾ ಪರೇಡ್ ಮೈದಾನದ ಸುತ್ತ
ಸಂಪೂರ್ಣವಾದ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಬೆಳಗ್ಗೆ 9 ಗಂಟೆಗೆ ರಾಜ್ಯಪಾಲರು ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ. ಆ ನಂತರ ಭಾಷಣವನ್ನ ಮಾಡಲಿದ್ದಾರೆ. ಥಾವರ್ ಚಂದ್ ಗೆಹ್ಲೋಟ್ ಅವರು ಈ ಸಲ ಈ ಒಂದು ಧ್ವಜಾರೋಹಣವನ್ನ ನೆರವೇರಿಸಿ ರಾಜ್ಯದ ಜನರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ. ಕೇವಲ ಸೀಮಿತ ಜನರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದ್ದು, ಕೊರೋನಾದ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಜನರಿಗೆ ಅವಕಾಶ ಇಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಕೂಡ ಅವಕಾಶ ಇಲ್ಲ. ಮಾಣಿಕ್ ಷಾ ಪರೇಡ್ ಮೈದಾನದ ಸುತ್ತ ಬಿಗಿ ಬಂದೋಬಸ್ತನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. 11 ಡಿಸಿಪಿ, 20 ಎಸಿಪಿ, 60 ಪೊಲೀಸ್ ಇನ್ಸ್ಪೆಕ್ಟರ್ಗಳು ಹಾಗೆಯೇ 125 ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 1400 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಭದ್ರತೆಗೆ ಕೆಎಸ್ಆರ್ಪಿ, ಸಿಎಆರ್, ಹೋಮ್ ಗಾರ್ಡ್ಸ್ಗಳನ್ನ ನಿಯೋಜನೆ ಮಾಡಲಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ಅಗ್ನಿಶಾಮಕ ದಳ, ಆಂಬ್ಯುಲೆನ್ಸ್, ಗರುಡ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. ಮೈದಾನದ ಸುತ್ತಮುತ್ತ 60 ಸಿಸಿಟಿವಿಗಳ ಕಣ್ಗಾವಲು ಇರಲಿದ್ದು, ಮೈದಾನಕ್ಕೆ ಬರುವವರು ಕಡ್ಡಾಯವಾಗಿ ಕೊರೋನಾ ಮಾರ್ಗಸೂಚಿಯನ್ನ ಪಾಲಿಸಲೇಬೇಕು, ತಪ್ಪದೆ ಮಾಸ್ಕ್ ಅನ್ನ ಹಾಕೊಳ್ಳೇಬೇಕು, ಜೊತೆಗೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಲೇಬೇಕು. ಕೋವಿಡ್ ಹಿನ್ನೆಲೆಯಲ್ಲಿ ಕೇವಲ 200 ಜನರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಪಾಸ್ ಇದ್ದವರಿಗೆ ಮಾತ್ರ ಈ ಬಾರಿ ಮೈದಾನಕ್ಕೆ ಪ್ರವೇಶ ಇದ್ದು, ಗೇಟ್ ಬಳಿಯೇ ಪೊಲೀಸರು ತಪಾಸಣೆಯನ್ನ ಮಾಡ್ತಾರೆ, ಬಳಿಕ ಒಳಗೆ ಎಂಟ್ರಿಯನ್ನ ನೀಡ್ತಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಸಿದ್ಧ ಆಗಿದೆ ಮಾಣಿಕ್ ಷಾ ಪರೇಡ್ ಮೈದಾನ, ಯಾವ ರೀತಿಯಾಗಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ, ಅಲ್ಲಿನ ವಿಶೇಷತೆಗಳ ಬಗ್ಗೆ ತಿಳಿಸೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ನವಿತಾ, ಗಣರಾಜ್ಯೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ ಮಾಣಿಕ್ ಷಾ ಪೆರೇಡ್ ಮೈದಾನದ ಸುತ್ತಲೂ ಕೂಡ ಈಗಾಗಲೇ ಪೊಲೀಸರು ಕಣ್ಗಾವಲಾಗಿ ನಿಂತಿರುವಂತಹದ್ದು. ಇನ್ನು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಮಾಣಿಕ್ ಷಾ ಪೆರೇಡ್ ಗ್ರೌಂಡ್ಗೆ ಹೋಗುವಂತಹ ಗೇಟ್ನ ಮುಂಭಾಗದಲ್ಲಿ ಕೂಡ ಅಷ್ಟೇ ಈಗಾಗಲೇ ಪೊಲೀಸರನ್ನ ನಿಯೋಜನೆಯನ್ನ ಮಾಡಿದರೆ. ಪೊಲೀಸರು ಇಲ್ಲಿ ಯಾರಿಗೊಬ್ಬರಿಗೂ ಕೂಡ ಅಷ್ಟೇ ಇವತ್ತು ಎಂಟ್ರಿಯನ್ನ ಕೊಡ್ತಾ ಇಲ್ಲ. ಕಾರಣ ಇಷ್ಟೇ, ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಒಂದು ಎಂಟ್ರಿ ಕೂಡ ಇರೋದಿಲ್ಲ. ಜೊತೆಗೆ ಪ್ರಮುಖವಾಗಿ ಪಾಸ್ ಇದ್ದಂತವರಿಗೆ ಮಾತ್ರ ಈ ಒಂದು ಪೆರೇಡ್ ನ ಒಳಭಾಗಕ್ಕೆ ಬಿಡ್ತಿರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಪೊಲೀಸರು ಈಗಾಗಲೇ ಒಂದು ಚೆಕ್ಅಪ್ ಅನ್ನು ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಯಾಕಂದ್ರೆ ಕೋವಿಡ್ ಇರುವಂತ ಒಂದು ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ಈ ಬಾರಿ ಪ್ರವೇಶ ಕೂಡ ಇರೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಕೇವಲ ವಿವಿಐಪಿಗಳಿಗೆ ಅಂದ್ರೆ ಸುಮಾರು 200 ಜನಕ್ಕೆ ಮಾತ್ರ ಒಳಗೆ ಒಂದು ಆಚರಣೆಯನ್ನು ನೋಡೋದಕ್ಕೆ ಒಂದು ಅವಕಾಶವನ್ನು ಕೂಡ ಈಗಾಗಲೇ ಮಾಡಿಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯಾದಂತಹ ಒಂದು ಭದ್ರತೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಮಾಣಿಕ್ ಷಾ ಪೆರೇಡ್ ಮೈದಾನದ ಸುತ್ತಮುತ್ತಲೂ ಕೂಡ 1,500 ಪೊಲೀಸರನ್ನ ಈಗಾಗಲೇ ಭದ್ರತೆಗೆ ಅಂತ ನಿಯೋಜನೆಯನ್ನ ಮಾಡಿದರೆ. ಜೊತೆಗೆ ಸುಮಾರು 60 ಸಿಸಿ ಕ್ಯಾಮೆರಾಗಳನ್ನು ಕೂಡ ಈ ಬಾರಿ ಕಣ್ಗಾವಲಾಗಿ ಬಿಟ್ಟಿರುವಂತದ್ದು. ಜೊತೆಗೆ ಯಾರೊಬ್ರು ಕೂಡ ಅಷ್ಟೇ ಈ ಒಂದು ಮಾಣಿಕ್ ಷಾ ಪೆರೇಡ್ ಮೈದಾನದ ಸುತ್ತಮುತ್ತಲೂ ಕೂಡ ಅಷ್ಟೇ ಅನಾವಶ್ಯಕವಾಗಿ ಓಡಾಟವನ್ನ ಮಾಡಬಾರದು ಮತ್ತು ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಟವನ್ನ ಮಾಡಿದಂತ ವೇಳೆಯಲ್ಲಿ ಅಂತವರನ್ನ ಪೊಲೀಸರು ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿಯ ಒಂದು ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಅಷ್ಟೇ ಸಾರ್ವಜನಿಕರಿಗೆ ಒಂದು ಕಡೆ ಅವಕಾಶವಿಲ್ಲ, ಮತ್ತೊಂದು ಕಡೆ ಕೇವಲ ಪಾಸ್ ಇದ್ದಂತವರಿಗೆ ಮಾತ್ರ ಈ ಒಂದು ಮಾಣಿಕ್ ಷಾ ಪೆರೇಡ್ ಗ್ರೌಂಡ್ ನ ಒಳಭಾಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಸಿಎಂ ಮತ್ತು ರಾಜ್ಯಪಾಲರು ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಕೇವಲ 200 ಜನರಿಗಷ್ಟೇ ಈ ಒಂದು ವೀಕ್ಷಣೆಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಈ ಬಾರಿ ಯಾವುದೇ ರೀತಿಯಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಯಾವುದಕ್ಕೂ ಕೂಡ ಅಷ್ಟೇ ಆಸ್ಪದ ಇಲ್ಲ. ಯಾಕಂದ್ರೆ ಈ ಬಾರಿ ಕಟ್ಟುನಿಟ್ಟಾಗಿ ಕೋವಿಡ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲಾ ರೀತಿಯಂತಹ ಭದ್ರತೆಯನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದಲೂ ಕೂಡ ಮಾಡಿಕೊಂಡಿರುವಂತದ್ದು. ಸದ್ಯಕ್ಕೆ 9 ಗಂಟೆ ಸುಮಾರಿಗೆ ರಾಜ್ಯಪಾಲರು ಕೂಡ ಅಷ್ಟೇ ಬಂದು ಧ್ವಜಾರೋಹಣವನ್ನು ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾರಿಗೂ ಕೂಡ ಅಷ್ಟೇ ಮತ್ತು ಮುಂಭಾಗದಲ್ಲಿರುವಂತಹ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಿದ್ದು ಎಲ್ಲಾ ರೀತಿಯಾದಂತಹ ಕೋವಿಡ್ ಪ್ರೋಟೋಕಾಲ್ ನ ಪ್ರಕಾರವಾಗಿ ಪೊಲೀಸರು ಭದ್ರತೆಯನ್ನು ಕೂಡ ಈಗಾಗಲೇ ಕೈಗೊಂಡಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ. ಹಿಮಚ್ಛಾದಿತ ಲಡಾಖ್ನಲ್ಲಿ ಭಾರತೀಯ ಯೋಧರು ಧ್ವಜಾರೋಹಣವನ್ನ ನೆರವೇರಿಸಿದ್ರು. ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸರು ಹಿಮದ ನಡುವೆಯೂ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು. ಇದೇ ವೇಳೆ ಐಟಿಬಿಪಿ ಯೋಧ ಲವ್ಲಿ ಸಿಂಗ್ ಸಿಂಧೂರಿಯಾ ಹಾಡಿದ ದೇಶಭಕ್ತಿ ಗೀತೆ ಸಹ ಬಿಡುಗಡೆ ಮಾಡಲಾಗಿದೆ. भारत माता की जय, भारत माता की जय, वंदे मातरम, वंदे मातरम, वंदे मातरम, आईटीबीपी की जय, आईटीबीपी की जय, आईटीबीपी की जय, भारत माता की जय, भारत माता की जय, भारत माता की जय, आईटीबीपी की जय, आईटीबीपी की जय. ಗಣರಾಜ್ಯೋತ್ಸವದ ಇನ್ನಷ್ಟು ವಿಚಾರಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ದೆಹಲಿ ಪರೇಡ್ನಲ್ಲಿ ನಾರಾಯಣ ಗುರು ಟ್ಯಾಬ್ಲೋ ತಿರಸ್ಕಾರವಾದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಕಾಂಗ್ರೆಸ್ನಿಂದ ಮಂಗಳೂರಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಕೇರಳದ ಟ್ಯಾಬ್ಲೋವನ್ನ ಇಲ್ಲಿ ಒಂದು ತಿರಸ್ಕಾರ ಮಾಡಲಾಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ನಾರಾಯಣ ಗುರು ಸ್ವಾಭಿಮಾನಿ ವೇದಿಕೆಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಜನಾರ್ದನ ಪೂಜಾರಿ. ಮಧ್ಯಾಹ್ನ 3 ಗಂಟೆಗೆ ನೂರಾರು ನಾರಾಯಣ ಗುರು ಟ್ಯಾಬ್ಲೋನ ಮೆರವಣಿಗೆಯನ್ನ ಮಾಡುವುದರ ಮೂಲಕ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಪಕ್ಷಾತೀತವಾಗಿ ಜನರು ಭಾಗವಹಿಸಲು ಜನಾರ್ದನ ಪೂಜಾರಿ ಕರೆಯನ್ನ ಕೊಟ್ಟಿದ್ದು, ಕಾಂಗ್ರೆಸ್ ವತಿಯಿಂದಲೂ ನಾರಾಯಣ ಗುರು ಟ್ಯಾಬ್ಲೋ ಮೆರವಣಿಗೆ ನಡೆಯಲಿದ್ದು, ನಾರಾಯಣ ಗುರು ಟ್ಯಾಬ್ಲೋ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ನಾರಾಯಣ ಗುರು ಟ್ಯಾಬ್ಲೋ ತಿರಸ್ಕಾರವಾದ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಈ ಒಂದು ಪ್ರತಿಭಟನೆ ನಡೆಯಲಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನಾನೀಗ ನ್ಯೂಸ್ ಅನ್ನು ಮುಗಿಸಿಕೊಂಡು ಸ್ಟುಡಿಯೋದಿಂದ ಹೊರ ಹೋಗ್ತಾ ಇದ್ದೀನಿ. ನೀವು ಎಲ್ಲೇ ಹೋಗುವಂತಹ ಸಂದರ್ಭದಲ್ಲೂ ಮಾಸ್ಕ್ ಅನ್ನು ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ, ಕೋವಿಡ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲನೆ ಮಾಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.